श्रीराम जय राम जय जय राम। 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 ಐದನೇ ದಿನದ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಶ್ರೀರಾಮ್ ಸಮರ್ಥ. ನಾಮಸ್ಮರಣೆ ಹಾಗೂ ಏಕಾಗ್ರತೆ. ನಾಮಸ್ಮರಣೆ ಮಾಡುವಾಗ ಚಿತ್ತವು ಏಕೆ ಏಕಾಗ್ರವಾಗುವುದಿಲ್ಲ? ಅದಕ್ಕಾಗಿ ಏನು ಮಾಡಬೇಕು? ನಾಮಸ್ಮರಣೆ ಮಾಡುವಾಗ ಮನಸ್ಸಿನಲ್ಲಿ ಸಾವಿರಾರು ವಿಚಾರಗಳು ಬರುತ್ತವೆ. ಇವುಗಳನ್ನು ನಿಯಂತ್ರಿಸುವ ಮೊದಲನೆಯ ಉಪಾಯವೆಂದರೆ ಆ ವಿಚಾರಗಳ ಬೆನ್ನು ಹತ್ತಿ ಹೋಗದೇ ಇರುವುದು. ವಿಚಾರಗಳು ಮನಸ್ಸಿನಲ್ಲಿ ಬಂದರೂ ಕೂಡ ಆ ವಿಚಾರಗಳಿಗೆ ಕವಲು ಒಡೆದು ಅವುಗಳನ್ನು ಬೆಳೆಸುತ್ತಾ ಹೋಗಬಾರದು. ಅಂದರೆ ಮನೋರಾಜ್ಯ ಕಟ್ಟಬಾರದು. ವಿಚಾರಗಳು ಹೇಗೆ ಬರುತ್ತವೆಯೋ ಹಾಗೆಯೇ ಹೋಗುತ್ತವೆ. ಅವುಗಳ ಕಡೆಗೆ ಲಕ್ಷ್ಯ ಕೊಡಬಾರದು. ಚಿತ್ತವು ಏಕಾಗ್ರವಾಗುವುದಕ್ಕಾಗಿಯೇ ನಾಮಸ್ಮರಣೆಯ ಅವಶ್ಯಕತೆ ಇರುತ್ತದೆ. ಚಿತ್ತದ ಏಕಾಗ್ರತೆಯು ಬಹಳ ಮುಂದಿನ ಅವಸ್ಥೆಯಾಗಿರುತ್ತದೆ. ಚಿತ್ತವು ಚಂಚಲವಿರುತ್ತದೆ. ಅದನ್ನು ಎಲ್ಲಿಯಾದರೂ ಸ್ಥಿರವಾಗಿ ಇಡದ ಹೊರತು ಗತ್ಯಂತರವಿಲ್ಲ. ಆದ್ದರಿಂದ ಅದನ್ನು ನಾಮದಲ್ಲಿ ತೊಡಗಿಸಿ ಇಡಬೇಕು. ನಾಮಸ್ಮರಣೆ ಮಾಡುವಾಗ ನಾವು ಅದನ್ನು ನಮ್ಮ ಕಿವಿಯಿಂದ ಕೇಳಬೇಕು. ಅಂದರೆ ಏಕಾಗ್ರತೆ ಸಾಧಿಸಲು ಅನುಕೂಲವಾಗುತ್ತದೆ. ಏಕಾಗ್ರತೆ ಆಗದ ಹೊರತು ನಾಮ ತೆಗೆದುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಹಾಗೂ ಕೇವಲ ನಾಮದ ಹೊರತಾಗಿ ಏಕಾಗ್ರತೆ ಆಗಲಿಕ್ಕಿಲ್ಲ ಎಂಬ ಮುಂತಾದ ಸಂಶಯದಲ್ಲಿ ಬೀಳದೆ ಅತ್ಯಂತ ಸರಳವಾದ ಸುಲಭವಾದ ನಾಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ತಾನಾಗಿಯೇ ಏಕಾಗ್ರತೆ ಸಾಧಿಸುತ್ತದೆ. ಎರಡನೆಯದಾಗಿ, ಯಾವುದರಲ್ಲಿ ನಮಗೆ ಆಸಕ್ತಿ ಇರುತ್ತದೆಯೋ ಅದರಲ್ಲಿ ಮನಸ್ಸು ಸಹಜವಾಗಿ ಏಕಾಗ್ರವಾಗುತ್ತದೆ. ನಮಗೆ ವಿಷಯದ ಆಸಕ್ತಿ ಇರುವುದರಿಂದ ವಿಷಯ ಸೇವನೆಯಲ್ಲಿ ನಾವು ಏಕಾಗ್ರವಾಗುತ್ತೇವೆ. ಅಂದ ಮೇಲೆ ಇದೇ ರೀತಿ ನಾವು ಭಗವಂತನಲ್ಲಿ ಆಸಕ್ತವಾದರೆ ಅವನಲ್ಲಿ ಏಕಾಗ್ರವಾಗಲು ಬರುವುದಿಲ್ಲವೇ? ಆದ್ದರಿಂದ ಇಂದು ನಮಗೆ ವಿಷಯದ ಆಸಕ್ತಿ ಎಷ್ಟು ಇರುವುದೋ ಭಗವಂತನ ಪ್ರಾಪ್ತಿಯ ವಿಷಯದಲ್ಲಿಯೂ ಅಷ್ಟೇ ಆಸಕ್ತಿ ಹೊಂದಿದರೆ ಸಾಕು. ಆದರೆ ಹಾಗೆ ನೋಡಿದರೆ ನಾವು ವಿಷಯದಲ್ಲಿಯೂ ಅಷ್ಟು ಏಕಾಗ್ರವಾಗುವುದಿಲ್ಲ. ಸಾಮಾನ್ಯವಾಗಿ ನಾವು ಸಾಕ್ಷಿ ರೂಪದಿಂದಲೇ ವಿಷಯ ಸೇವನೆ ಮಾಡುತ್ತೇವೆ. ಆದ್ದರಿಂದಲೇ ಅವುಗಳಿಂದ ನಮಗೆ ಸುಖ ದುಃಖಗಳಾಗುತ್ತವೆ. ಏಕಾಗ್ರವಾಗುವುದೆಂದರೆ ಅದರೊಂದಿಗೆ ಸಮರಸವಾಗುವುದು. ಹೇಗೆಂದರೆ ಉಪ್ಪನ್ನು ನೀರಿನಲ್ಲಿ ಹಾಕಿದರೆ ಅದು ನೀರಿನೊಂದಿಗೆ ಸಮರಸವಾಗಿ ಬಿಡುತ್ತದೆ. ಯೋಗಾಭ್ಯಾಸದಿಂದ ಏಕಾಗ್ರತೆ ಸಾಧಿಸುವುದೇನೋ ನಿಜ. ಆದರೆ ಈ ರೀತಿಯ ಏಕಾಗ್ರತೆ ಸಮಾಧಿ ಅವಸ್ಥೆಯಲ್ಲಿ ಇರುವವರೆಗೆ ಮಾತ್ರ ಉಳಿಯುತ್ತದೆ. ಸರ್ವಭೂತಗಳನ್ನು ಭಗವದ್ಭಾವದಿಂದ ನೋಡುವುದೇ ಏಕಾಗ್ರತೆಯ ನಿಜವಾದ ಸಾಧನೆ ಆಗಿರುತ್ತದೆ. ಸರ್ವತ್ರ ಅವನೇ ತುಂಬಿರುತ್ತಾನೆ ಎಂಬ ಜ್ಞಾನವಾಯಿತೆಂದರೆ ದ್ವೈತವೆಲ್ಲಿ ಉಳಿಯುತ್ತದೆ? ಅಲ್ಲದೆ ದ್ವೈತ ಭಾವ ಹೋಯಿತೆಂದರೆ ತಾನಾಗಿಯೇ ಏಕಾಗ್ರತೆ ಉಂಟಾಗುತ್ತದೆ. ಈ ರೀತಿಯಾಗಿ ಏಕಾಗ್ರತೆಯೇ ನಿಜವಾದ ಸಮಾಧಿಯಾಗಿರುತ್ತದೆ. ಮನುಷ್ಯನು ಒಬ್ಬನೇ ಇದ್ದರೂ ಅಥವಾ ಏಕಾಂತದಲ್ಲಿದ್ದರೂ ತನ್ನ ಕಲ್ಪನೆಯಿಂದಲೇ ತನ್ನ ಸುತ್ತಲೂ ಅನೇಕರನ್ನು ಕೂಡಿ ಹಾಕಿಕೊಂಡಿರುತ್ತಾನೆ. ವಿಶೇಷವಾಗಿ ಪಂಡಿತರಿಗೆ ಕಲ್ಪನೆಗಳು ಹೆಚ್ಚಿಗೆ ಬರುತ್ತವೆ. ಆದರೆ ಕಲ್ಪನೆ ಮಾಡುವುದಾದರೆ ಭಗವಂತನ ವಿಷಯದಲ್ಲಿಯೇ ಮಾಡಬೇಕು. ಭಗವಂತನೇ ನಮ್ಮನ್ನು ಸಂರಕ್ಷಿಸುವನು, ಸುಖ ಕೊಡುವನು ಎಂದು ಮುಂತಾಗಿ ಕಲ್ಪನೆ ಮಾಡಬೇಕು. ಇದರಲ್ಲಿಯೇ ನಿಜವಾದ ಹಿತವಿರುತ್ತದೆ. ಕಲ್ಪನೆಯ ಆಚೆಗೆ ಇರುವ ಪರಮಾತ್ಮನನ್ನು ನಾವು ಕಲ್ಪನೆಯಲ್ಲಿ ತಂದು ಸಗುಣ ಮಾಡಬೇಕು. ಹಾಗೂ ಅದರಲ್ಲಿ ನಮ್ಮ ಚಿತ್ತವನ್ನು ಸ್ಥಿರಗೊಳಿಸುವ ಪ್ರಯತ್ನ ಮಾಡಬೇಕು. ಮನಸ್ಸು ಏಕಾಗ್ರವಾಗದಿದ್ದರೆ ಬಿಡಲಿ, ಆದರೆ ನಾಮಸ್ಮರಣೆ ಬಿಡಬಾರದು. ಶ್ರೀರಾಮ್ ಸಮರ್ಥ.